ವಿಶಾಲವಾದಂಥ ನಿವೇಶನ ಕೊಡಿಸಿ ಅಂತಕ್ಕಂಥ ಮನವಿಯನ್ನ ತಾವೆಲ್ಲರೂ ಕೂಡ ಕೇಳಿದ್ದೀವಿ. ಆ ಪ್ರಕಾರ ಬದಲಿ ನಿವೇಶನವನ್ನು ಮಾಡಿದ್ದೀವಿ. ವಿಶೇಷವಾಗಿ ನಮ್ಮ ಶಿಕ್ಷಕರ ಭವನಕ್ಕೆ ಸ್ವಲ್ಪ ಹೆಚ್ಚು ಜಾಗ ಇರುವಂತ ನಿವೇಶನ ಕೊಟ್ಟಿದ್ದೀರಾ. ಹಾಗೆ ಪತ್ರಕರ್ತರ ಭವನಕ್ಕೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಭವನಕ್ಕೆ ಮತ್ತು KSRTC ಬಸ್ ನಿಲ್ದಾಣ ಮತ್ತು ಗ್ರಂಥಾಲಯ, ಹಾಗಾಗಿ ಇವೆಲ್ಲವೂ ಕೂಡ ಸರ್ಕಾರದ ಅನುಮೋದನೆಗೆ ಬಂದ ತಕ್ಷಣ ಈ ಸಂಬಂಧಪಟ್ಟಂತ ಜವಾಬ್ದಾರಿತ ಪತ್ರಿಕಾ ಸಂಘರು ಇರ್ಬೋದು, ಶಿಕ್ಷಕ ಸಂಘ ಇರ್ಬೋದು, ಕನ್ನಡ ಸಾಹಿತ್ಯ ಅಧ್ಯಕ್ಷರು ಇರ್ಬೋದು, KSRTC ಅಧಿಕಾರಿಗಳಿಗೆ ಮತ್ತು ಗ್ರಂಥಾಲಯ ಅಧಿಕಾರಿಗಳು ಬರಮಾಡಿ ಈ ಹಕ್ಕುಪತ್ರವನ್ನು ಹಸ್ತಾಂತರವನ್ನು ಅಧಿಕೃತವಾಗಿ ಸರ್ಕಾರ ಒಪ್ಪಿಗೆ ನಂತರ ನಿಮಗೆ ಒಪ್ಪಿಸ್ತೇವೆ. ನಮಸ್ಕಾರ. ಹೇಳಿ, ನೀವು ಹೇಳಿ. ಸನ್ಮಾನ್ಯ ಶಾಸಕರು, ನಮಗೆ ಈ ಹಿಂದೆ ನಾನು ಹೊಸದಾಗಿ 2024ನೇ ಸಾಲಿನಲ್ಲಿ ಮುಖ್ಯಾಧಿಕಾರಿಗಳನ್ನು ನೇಮಕ ಮಾಡಿದಾಗ ಮೊದಲನೇ ಮೀಟಿಂಗ್ನಲ್ಲೇ ಪತ್ರಕರ್ತರ ಭವನ, ಶಿಕ್ಷಕರ ಭವನ ಹಾಗೂ ಕನ್ನಡ ಭವನಗಳಿಗೆ ನಿವೇಶನಗಳನ್ನ ಕೊಡಬೇಕು ಅನ್ನೋದಕ್ಕೆ ನಾವು ರೆಸಲ್ಯೂಷನ್ ಮಾಡಿಸಿದ್ವಿ. ನಮ್ಮ ಪಟ್ಟಣಪಂಚಾಯತ್ ನಡವಳಿಕೆ ಸಭೆ, ಸಾಮಾನ್ಯ ಸಭೆ ನಡವಳಿ ಮಾಡಿ ಪ್ರಸ್ತುತವಾಗಿ ಕಳಿಸಿದ್ವಿ. ಆಗ ಆ ಜಾಗದ ವಿಚಾರವಾಗಿ ಸ್ವಲ್ಪ ಇಲ್ಲಿ ಆ ಜಾಗ ಮೊದಲು ನಿಗದಿಪಡಿಸಿದ ಜಾಗ ಆಶ್ರಯಕ್ಕೆ ಕೊಡೋದಕ್ಕೆ ಸ್ವಲ್ಪ ಸರ್ಕಾರದ ನಿಯಮಾವಳಿಗಳು ಇಲ್ಲೇ ಇರೋದ್ರಿಂದ ಸ್ವಲ್ಪ ರಿಜೆಕ್ಟ್ ಆಯಿತು. ಮತ್ತೆ ನಾವು ಬೇರೆ ಜಾಗವನ್ನು ಗುರುತಿಸಿ ಮತ್ತೆ ಪ್ರಪೋಸಲ್ನ ಕಳಿಸಿದ್ದೀವಿ. ಆ ಪ್ರಪೋಸಲ್ ಏನಾಗಿದೆ ಅಂತ ಅದು ಸಹ ಸರ್ಕಾರದ ನಿಯಮಾವಳಿ ಏನಿದೆ, ಚೆಕ್ ಲಿಸ್ಟ್ ಇದೆ. ಮೊದಲು ನಾವು ಇಟಲಿ ರೆಸಲ್ಯೂಷನ್ ಮಾಡಿ ಡಿಸಿಯವರಿಗೆ ಅನುಮೋದನೆ ಮಾಡಿಬಿಟ್ಟಿದ್ರು. ಈಗೇನಾಗಿದೆ, ಅದನ್ನ ಅಲ್ಲಿಂದ ಡಿಸಿಯವರಿಂದ ಅನುಮೋದನೆ ಪಡ್ಕೊಳ್ಳಿ ಸರ್ಕಾರಕ್ಕೆ ಮಟ್ಟಿಗೆ ಹೋಗ್ಬೇಕು ಅಂತ ಒಂದು ಹೊಸ ನಿಯಮಾವಳಿ ಆಗಿದೆ. ಯಾವುದೇ ಸರ್ಕಾರಿ ಜಾಗವನ್ನು ಕೊಡಬೇಕು ಅಂತಂದ್ರೆ ಅದರಂತೆ ನಾವು ಆ ಚೆಕ್ ಲಿಸ್ಟ್ ಪ್ರಕಾರ ನಮಗೆ ಈಗ DUDCಯಿಂದ ವಾಪಸ್ ಬಂದಿದೆ. ಅದು ಆ ನಿಯಮಾವಳಿ ಪ್ರಕಾರ ನಾವು ಚೆಕ್ ಲಿಸ್ಟ್ ರೆಡಿ ಮಾಡಿ ಅದನ್ನು ಮತ್ತೆ ಸರ್ಕಾರಕ್ಕೆ ಒತ್ತಾಕೋದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿದ್ದೀವಿ. ಅದನ್ನ ಸನ್ಮಾನ್ಯ ಶಾಸಕರ ಅತ್ಯಂತ ಪ್ರಮುಖವಾದಂಥ ವಿಚಾರಗಳಲ್ಲಿ ಅದು 5 ವಿಚಾರಗಳು: ಸರ್ಕಾರಿ ಶಿಕ್ಷಕರ ಭವನ, ಪತ್ರಕರ್ತರ ಭವನ, ಕನ್ನಡ ಭವನ, ಮತ್ತೆ KSRTC ಬಸ್ ಸ್ಟ್ಯಾಂಡು, ಮತ್ತೆ ಒಂದು ಗ್ರಂಥಾಲಯ ನಿರ್ಮಾಣ. ಇಷ್ಟು 5 ವಿಚಾರಗಳನ್ನು ಸಹ ನಾವು ಜಾಗವನ್ನು ಗುರುತಿಸಿ ನಾವು ಸರ್ಕಾರಕ್ಕೆ ಒತ್ತಾಯಿಸಿದ್ದೀವಿ. ಅದು ಈ ತಕ್ಷಣದಲ್ಲೇ ಅನುಮೋದನೆ ಆದ ತಕ್ಷಣ ನಾವು ಎಲ್ಲರೂ ತಮ್ಮ ಶಾಸಕರ ಹಸ್ತದಿಂದಲೇ ಅದನ್ನ ಜಾಗವನ್ನು ನಾವು ಹಸ್ತಾಂತರ ಮಾಡೋದಕ್ಕೆ ಅವಕಾಶವನ್ನು ನಾವು ಮಾಡಿಕೊಡ್ತೀವಿ ಅಂತ ಹೇಳ್ಬೋದಾ?